ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಫೈಟ್. ಕ್ಷೇತ್ರ ಗೆಲ್ಲಲೇಬೇಕು ಅಂತ ಕೈ ಕಮಲ ರಣತಂತ್ರವನ್ನ ಹೆಣೆದಿದ್ದಾವೆ. ಬಾಗಲಕೋಟೆಗೆ ಸಿದ್ದರಾಮಯ್ಯ ದ್ರೋಹ ಬಗೆದಿದ್ದಾರೆ. ಆ ದ್ರೋಹವನ್ನ ಯಾರು ಮರೆಯಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಬೊಮ್ಮಾಯಿ ಅವರ ಪೋಸ್ಟ್ಗೆ ಕಾಂಗ್ರೆಸ್ನಿಂದ ತಿರುಗೇಟು ಬಂದಿದೆ. ಅಬ್ಬಬ್ಬಾ, ದ್ರೋಹದ ಬಗ್ಗೆ ಯಾರು ಮಾತನಾಡ್ತಾ ಇದ್ದಾರೆ ನೋಡಿ. ದ್ರೋಹ ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಯಾಕೆ ಗೆಲುವು ಸಾಧಿಸ್ತಾ ಇತ್ತು? ಬರ ಪರಿಸ್ಥಿತಿಯಲ್ಲಿ ಬಾಗಲಕೋಟೆಗೆ ಕೇಂದ್ರ ಕೊಟ್ಟ ಪರಿಹಾರ ಎಷ್ಟು? ಪರಿಹಾರ ನೀಡದೆ ವಂಚಿಸಿದ್ದು ನಿಮ್ಮದೇ ಕೇಂದ್ರ ಸರ್ಕಾರ ಅಲ್ವಾ? ರಾಜ್ಯಕ್ಕೆ ಬರಬೇಕಾದ 2 ಲಕ್ಷ ಕೋಟಿ ಅನುದಾನ ನೀಡಿಲ್ಲ. ಅನುದಾನ ನೀಡದೆ ದ್ರೋಹ ಬಗೆದಿರುವುದು ನೀವೇ ಅಲ್ವೇ? ಶಿಗ್ಗಾವಿ ಜನ ಪಾಠ ಕಲಿಸಿದ್ದು ಯಾರಿಗೆ ಸ್ವಾಮಿ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡೋ ಮುಖೇನ ಅಥವಾ ಪ್ರಶ್ನೆಗಳನ್ನ ಮಾಡೋ ಮುಖೇನ ತಿರುಗೇಟನ್ನ ಕೊಟ್ಟಿದೆ ಮಾಜಿ ಸಿಎಂ ಬೊಮ್ಮಾಯಿ ಅವರಿಗೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯ ಹೇಳಿಕೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಹೇಳಿಕೆಗಳು, ಪ್ರತಿಕ್ರಿಯೆಗಳು ನೋಡಿ. ಈಗ ಬಾಗಲಕೋಟೆ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಅಂತೂ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಒಂದು ಪೋಸ್ಟ್ ಒಂದನ್ನು ಮಾಡಿದ್ರು. ಬಾಗಲಕೋಟೆಗೆ ಸಿದ್ದರಾಮಯ್ಯನವರು ದ್ರೋಹ ಮಾಡಿದ್ದಾರೆ, ಆ ದ್ರೋಹವನ್ನು ಯಾರೂ ಮರೆಯೋದಿಲ್ಲ, ಬಾಗಲಕೋಟೆ ಜನ ಮರೆಯೋದಿಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿರೋದು ಕಾಂಗ್ರೆಸ್. ಅಬ್ಬಬ್ಬಾ, ದ್ರೋಹದ ಬಗ್ಗೆ ಯಾರು ಮಾತನಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ದ್ರೋಹ ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಆ ಗೆಲುವು ಸಾಧಿಸ್ತಾ ಇತ್ತು ರಾಜ್ಯದಲ್ಲಿ. ಬರ ಪರಿಸ್ಥಿತಿಯಲ್ಲಿ ಬಾಗಲಕೋಟೆಗೆ ಕೇಂದ್ರ ಕೊಟ್ಟ ಪರಿಹಾರ ಎಷ್ಟು? ಪರಿಹಾರ ನೀಡದೆ ವಂಚಿಸಿದ್ದು ನಿಮ್ಮದೇ ಕೇಂದ್ರ ಸರ್ಕಾರ ಅಲ್ವಾ? ರಾಜ್ಯಕ್ಕೆ ಬರಬೇಕಾಗಿದ್ದಂಥ 2 ಲಕ್ಷ ಕೋಟಿ ಅನುದಾನ ನೀಡಿಲ್ಲ. ಅನುದಾನ ನೀಡದೆ ದ್ರೋಹ ಬಗೆದಿರುವುದು ನೀವೇ ಅಲ್ವೇ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಮಾಡೋ ಮುಖೇನ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಅದು ಬಿಜೆಪಿಯ ಭದ್ರಕೋಟೆ ಅಂತ ಕರಿತಾ ಇದ್ವಿ. ಜೊತೆಗೆ ಬೊಮ್ಮಾಯಿ ಅವರು ಯಾವಾಗಲೂ ಕೂಡ ಆ ಕ್ಷೇತ್ರ ಅವ್ರದೇ. ಜೊತೆಗೆ ಅವರ ಮಗನನ್ನು ನಿಲ್ಲಿಸಿದ್ರು ಕಳೆದ ಬಾರಿ. ಬಟ್ ಶಿಗ್ಗಾವಿ ಜನ ಅವರನ್ನು ಸೋಲಿಸ್ಬಿಟ್ರು, ಬಿಜೆಪಿಯನ್ನು ಸೋಲಿಸ್ಬಿಟ್ರು. ಹಾಗಾಗಿ ಶಿಗ್ಗಾವಿ ಜನ ಪಾಠ ಕಲಿಸಿದ್ದು ಯಾರಿಗೆ ಸ್ವಾಮಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವ ಮುಖೇನ ನೇರವಾಗಿಯೇ ತಿರುಗೇಟು ಕೊಟ್ಟಿದೆ.